ರೋಡ್ನಲ್ಲಿ ನಿಂತು ನಿಮಗೆ ಬೇಕಾ ತಗೊಳ್ಳಿ, ಕಡಿಮೆ ರೇಟ್, ತುಂಬಾ ಫ್ರೆಶ್ ಇದೆ, ಈ ರೀತಿ ಇವರು ಮಾರಾಟ ಮಾಡ್ತಾ ಇರೋದು ಅಣಬೆಯನ್ನ. ಹೌದು, ಇದು ಅಂತಿಂತ ವ್ಯಾಪಾರ ಅಲ್ಲ, ಒಂದು ವಾರದ ತನಕ ಮಾತ್ರ ನಡೆಯೋ ವ್ಯಾಪಾರ. ಈ ವ್ಯಾಪಾರದ ಆರಂಭ ಬೆಳಿಗ್ಗೆ ಆಗುತ್ತಲೇ ಆಗಿಬಿಡುತ್ತೆ, ಇಳಿ ಸಂಜೆಗೆ ಮುಗಿಯುತ್ತೆ. ಇದು ಉತ್ತರ ಕನ್ನಡ ಜಿಲ್ಲೆಯ ರಾಜ್ಯ ಹೆದ್ದಾರಿಯ ಸಿಂಗನಹಳ್ಳಿಯಲ್ಲಿ ನಡೆಯುವ ಮಾರಾಟದ ದೃಶ್ಯ. ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡು ತಾಲೂಕಿನ ಸಿಂಗನಹಳ್ಳಿ ಗ್ರಾಮದ ರೈತರೆಲ್ಲ ಮಘ ನಕ್ಷತ್ರ ಹಾಗೂ ಹಸ್ತ ನಕ್ಷತ್ರದ ಮಳೆಯ ನಂತರ ಕಾಡಿನೊಳಗೆ ಬೆಳಿಗ್ಗೆ 5 ಗಂಟೆಗೆಲ್ಲ ಅಲೆದಾಡಲು ಶುರು ಮಾಡ್ತಾರೆ. ಹಾಗೆಯೇ 9 ಗಂಟೆಗೆ ಒಂದು ಚೀಲದ ತುಂಬ ಈ ಅಣಬೆಗಳನ್ನು ತರ್ತಾರೆ. ಮಘ ಮಳೆಯ ನಂತರ ದೊರೆಯುವ ಈ ಅಣಬೆ ಹೆಚ್ಚೆಂದರೆ 3 ರಿಂದ 6 ದಿನ ಇರುತ್ತದೆ. ಕನಿಷ್ಠ ಪಕ್ಷ 200 ಜನ ಗಂಡಸರು ಕಾಡಲ್ಲಿ ಹೋಗಿ ತಲಾ 2 ರಿಂದ 3 ಕೆಜಿ ಅಣಬೆ ಸಂಗ್ರಹಿಸ್ತಾರೆ. ನಂತರ ಹೆದ್ದಾರಿಯಲ್ಲಿ ವ್ಯಾಪಾರ ಮಾಡ್ತಾರೆ. ಒಂದು ಅಣಬೆಗೆ 7 ರಿಂದ 10 ರೂಪಾಯಿ ತನಕ ಮಾರಾಟವಾಗುತ್ತೆ. ಪಟ್ಟಣಗಳಲ್ಲಿ ಪೀಸ್ ಲೆಕ್ಕದಲ್ಲಿ ಕೊಡ್ತಾರೆ. ಸುಮಾರು ಒಂದು 100-200 ಜನ ಹೋಗಿರ್ತಾರೆ. ಅವ್ರಿಗೆ ಒಂದು 100 ಮಗ್ಗು 200 ಮಗ್ಗು ಅಂತ ಸಿಗ್ತಾ ಇದೆ. ಎಲ್ಲರಿಗೂ ಕನಿಷ್ಠ ಅಷ್ಟು ಒಂದೊಂದು ಸಿಗ್ತಾ ಇದೆ. ಒಂದೊಂದು ಮಗ್ಗು 6 ರೂಪಾಯಿ 7 ರೂಪಾಯಿ ಮಾರ್ತಾರೆ. ಒಂದೊಂದು ಮಗ್ಗಿಗೆ 6 ರೂಪಾಯಿ 7 ರೂಪಾಯಿ. ಓಕೆ, ಜನ ತಗೊಂತಾರೆ, ಜನ ಸೇಲ್ ಮಾಡ್ತಾರಲ್ಲ. ಇದು ಚಲೋ ಅಲ್ಲ, ಆರೋಗ್ಯಕ್ಕೆ ಒಳ್ಳೇದು ಇದು. ಹಾಗಾಗಿ ಜನ ಒಳ್ಳೆ ಲೈಕ್ ಮಾಡ್ಕೊಂಡು ಬರ್ತಾರೆ ತಿನ್ಲಿಕ್ಕೆ. ಓಕೆ. ಬಯಲು ಸೀಮೆಯಿಂದ ಮಲೆನಾಡಿನ ಹೆಬ್ಬಾಗಿಲಿಗೆ ಪ್ರವೇಶವಾಗುವ ದಾರಿಯಿಂದ ಮುಂಡಗೋಡು ಅರಣ್ಯ ವಲಯ ಸಂಪದ್ಭರಿತವಾದ ವನಮೂಲಿಕೆ ಹಾಗೂ ಕಾಡು ಉತ್ಪನ್ನಗಳನ್ನು ಹೊಂದಿದೆ. ಅದು ಈ ರೀತಿ ಸ್ಥಳೀಯ ಜನರಿಗೆ ಉಪಯೋಗವಾಗುತ್ತಿರುವುದು ನಿಜಕ್ಕೂ ಸಕಾರಾತ್ಮಕ ಬೆಳವಣಿಗೆಯಾಗಿದೆ. ಈ 1 ವಾರ ಕೃಷಿ ಕಾರ್ಯಕ್ಕೆ ಸಂಪೂರ್ಣ ರಜೆ ಹಾಕಿ ಎಲ್ಲರೂ ಅಣಬೆ ವ್ಯಾಪಾರಕ್ಕೆ ಮುಂದಾಗುತ್ತಾರೆ. ವಾರ ಮಾತ್ರ ನಡೆಯುವ ಈ ವ್ಯಾಪಾರದಿಂದ 5,000-10,000 ರೂಪಾಯಿ ಲಾಭ ಪಡೆಯುತ್ತಾರೆ. ಮತ್ತೆ ಈ 1 ವಾರಕ್ಕೆ ಮತ್ತೆ ಮುಂದಿನ ವರ್ಷದ ತನಕ ಕಾಯಬೇಕು.